ಭಾವಿಸಿದ್ದಾರೆ. ಇವತ್ತು 150ನೇ ವರ್ಷ ಯಾರಿಗೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ. ಬಹಳಷ್ಟು ಜನ ಬದುಕಿದ್ದಾರೆ, ಬಹಳಷ್ಟು ಜನ ಹುಟ್ಟಿದ್ದಾರೆ, ಬಹಳಷ್ಟು ಜನ ತೀರಿ ಹೋಗ್ಬಿಟ್ಟಿದ್ದಾರೆ. ಆದರೆ ಯಾರು ನೆನಪಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಯಾರು ಈ ದೇಶಕ್ಕೋಸ್ಕರ ತನ್ನನ್ನು ತಾವು ಮುಡಿಪಾಕಿಟ್ಕೊಳ್ತಾರೆ ಅವರನ್ನ ಈ ದೇಶ ನೆನಪು ಮಾಡಿಕೊಳ್ಳುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮನೇ ಸಾಕ್ಷಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮ್ಮೆಲ್ಲರ ಅಸ್ಮಿತೆ ಅಂತೇಳಿ ಈ ಸಂದರ್ಭ ಯೋಚನೆ ಮಾಡಬೇಕಾಗಿದೆ. ದೇಶಕ್ಕೋಸ್ಕರ ಬದುಕಬೇಕು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ. ಇದು ಈ ದೇಶದ ಒಂದು ದೊಡ್ಡ ಮನ್ನುಡಿ. ಈ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಈ ದೇಶನ ಸದೃಢವಾಗಿ ಕಟ್ಟಬೇಕಾಗಿದೆ. ಈ ದೇಶ ಸದೃಢ ಆಗಿದ್ರೆ ಮಾತ್ರ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೇವೆ. ನಾವು ಚೆನ್ನಾಗಿರ್ಬೇಕು ಅಂದರೆ ಈ ದೇಶ ಚೆನ್ನಾಗಿರ್ಬೇಕು. ಹಾಗಾಗಿ ಉಕ್ಕಿನ ಮನುಷ್ಯ ಅಂತ ಕನ್ಸ್ಕೊಂಡಂತರು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಉಕ್ಕಿನ ಮನುಷ್ಯ ಯಾರು? ಉಕ್ಕಿನ ಮನುಷ್ಯ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಪ್ರತಿಮೆಯನ್ನ, ಏಕತಾ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಈ ದೇಶದ ನರೇಂದ್ರ ಮೋದಿಯವರು ಒಂದು ಹೆಜ್ಜೆ ಮುಂದಕ್ಕೆ ಯೋಚನೆಯನ್ನು ಮಾಡಿದ್ರು. ಏನು ಗೊತ್ತೇನೋ, ಪ್ರತಿ ಊರಿನ, ಪ್ರತಿ ಹಳ್ಳಿಯ ಪ್ರತಿಯೊಬ್ಬರು ಇದರೊಳಗಡೆ ತೊಡಗಿಕೊಳ್ಬೇಕು ಅಂತ ಯೋಚನೆ ಮಾಡಿದಂಥ ಪರಿಣಾಮ ಅವರು ಉಕ್ಕಿನ ಮನುಷ್ಯ. ಅವರ ಪ್ರತಿಮೆಯನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ. ದೇಶ ಕಂಡಂತ ಅತ್ಯಂತ ಅಪ್ರತಿಮ ದೇಶಭಕ್ತ ಅವರು. ಉಕ್ಕಿನ ಮನುಷ್ಯನಿಗೆ ಪ್ರತಿಯೊಬ್ಬರು ಭಾವನಾತ್ಮಕವಾಗಿ ಯೋಚನೆಯನ್ನು ಮಾಡಿ ಈ ದೇಶವನ್ನು ಕಟ್ಟಬೇಕು, ಈ ಒಂದು ಪ್ರತಿಮೆಯನ್ನು ಕಟ್ಟಬೇಕು ಅಂತ ಹೇಳಿ ಪ್ರತಿ ಗ್ರಾಮದಿಂದ ಒಂದೊಂದು ಹಿಡಿ ಉಕ್ಕನ್ನು ತಗೊಂಡು ಹೋಗ್ಬೇಕು ಅಂತೇಳಿ ಉಕ್ಕಿನ ಕಬ್ಬಿಣಗಳನ್ನು ಸಂಗ್ರಹ ಮಾಡಿದಂಥ ಒಬ್ಬ ದೇಶದ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತ ಈ ಸಂದರ್ಭದಲ್ಲಿ ದೇಶವನ್ನು ಒಟ್ಟುಗೂಡಿಸೋದು ಅಂತ ಹೇಳಿದ್ರೆ ಅದು ಹುಡುಗಾಟದ ವಿಚಾರ ಅಲ್ಲ ಅದು. ಯಾಕಂದ್ರೆ ಅದಕ್ಕೆ ಹೇಳಿದೆ ನಾನು, ಎಲ್ಲರ ಮನಸ್ಸುಗಳನ್ನ, ಭಾವನೆಗಳನ್ನ ಒಟ್ಟು ಮಾಡಿ ಈ ದೇಶವನ್ನು ಮುಂದಕ್ಕೆ ತಗೊಂಡು ಹೋಗಬೇಕಾಗತ್ತೆ. ಆ ದಿಕ್ಕಲ್ಲಿ ಕೆಲಸವನ್ನು ಮಾಡಿದಂಥ ನರೇಂದ್ರ ಮೋದಿ ಅವರಿಗೆ ನಾವು ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅದ್ರ ಮೂಲಕ ಈ ದೇಶವನ್ನು ಕಟ್ಟೋಣ. ಯಾರು ಈ ದೇಶಕ್ಕೋಸ್ಕರ ಬದುಕಿದ್ದಾರೆ, ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಈ ದೇಶಕ್ಕೋಸ್ಕರ ಬಲಿದಾನ ಮಾಡಿದ್ದಾರೆ, ಅವರೆಲ್ಲ ನೆನಪು ಮಾಡ್ಕೊಂಡು ಅವರೆಲ್ಲರೂ ನಮಗೆ ಪ್ರಾತಸ್ಮರಣೀಯರು. ಬೆಳಿಗ್ಗೆಯಿಂದ ಯಾರು ನೆನಪು ಮಾಡ್ಕೋಬೇಕು ಅಂತ ಹೇಳಿದ್ರೆ ದೇಶಭಕ್ತರು ನೆನಪು ಮಾಡ್ಕೊಳ್ಬೇಕು. ನಾವು ದೇಶಕ್ಕೋಸ್ಕರ ಬಲಿದಾನ ಆಗಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನ ನೆನಪು ಮಾಡ್ಕೊಳ್ಬೇಕು ನಾವು. ಹಾಗಾದಾಗ ಮಾತ್ರ ಈ ದೇಶ ಇನ್ನೊಂದಷ್ಟು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಮಾತನ್ನ ಇದನ್ನು ಹೇಳ್ತಾ, ನಾವು ನೀವು ಯುವಕರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದನ್ನು ಮಾತನ್ನು ಮುಕ್ತಾಯ ಮಾಡ್ತೇನೆ. ಈ ದೇಶದ ಸ್ವಾತಂತ್ರ್ಯ ಹೋರಾಟದೊಳಗಡೆ ಬಲಿದಾನ ಆದಂಥ ವ್ಯಕ್ತಿಗಳ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಯಾರಿಗೂ 70 ವರ್ಷ, ಯಾರಿಗೂ 80 ವರ್ಷ, ಯಾರಿಗೂ 100 ವರ್ಷ ಆದದಲ್ಲ. ಕೇವಲ 23 ವರ್ಷ ಭಗತ್ ಸಿಂಗ್ಗೆ, ಕೇವಲ 24 ವರ್ಷ ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಗೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ಗೆ 8 ವರ್ಷ. ಅವ್ರು ಹೋರಾಟ ಮಾಡಿದ ದಿನಗಳಲ್ಲಿ 8 ವರ್ಷಕ್ಕೆ ಅವ್ರು ಹೋರಾಟ ಮಾಡಿದ್ರು. ಅವರ ಯೌವನಗಳನ್ನ ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂಥವ್ರು. ಹಾಗಾಗಿ ಈ ದೇಶವಾಗಿ ಉಳಿದಿದೆ ಅಂತ ಹೇಳಿದ್ರೆ ಅವರೆಲ್ಲರ ಬಲಿದಾನದ ಪರಿಣಾಮ ಅನ್ನೋದನ್ನು ನೆನಪು ಮಾಡಿಕೊಂಡು ಈ ದೇಶವನ್ನು ಮುಂದಕ್ಕೆ ತಗೊಳ್ಳುವಂಥ ಕೆಲಸವನ್ನು ನಾವು ನೀವು ಸೇರಿ ಮಾಡೋಣ. ಹಾಗಾದಾಗ ಮಾತ್ರ ಈ ದೇಶದಲ್ಲಿ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗತ್ತೆ ಅಂತ ಮಾತು ಹೇಳ್ತಾ ಒಂದೇ ಒಂದು ಗೋಲ್ನ ಹೇಳ್ತೇನೆ. ಆ ಗೋಲ್ನಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಅವರಿಗೂ ಕೂಡ ಒಕ್ಕಲಿಗ ನಮ್ಮ ಧ್ವನಿಯನ್ನು ಸೇರಿಸಬೇಕು ಅಂತ ಹೇಳಿ. ಯಾಕಂದ್ರೆ ಹಿಂದಿನ ಎಲ್ಲರೂ ಹೇಳಿದ್ದು ಇದು ಹಿಂದೂ ರಾಷ್ಟ್ರ ಅಂತ ಮಾತನ್ನು ಹೇಳಿದ್ರು. ಹಾಗಾಗಿ ಹಿಂದೂ ರಾಷ್ಟ್ರಕ್ಕೆ ನಾವು ಜೈಕಾರ ಹಾಕ್ಬೇಕಂತ ಮಾತ ಕರ್ತವ್ಯ ಇದೆ. ಭಾರತ ಮಾತಾಗಿದ್ದ ಹೇಳಿದ್ರು, ಭಾರತ ಮಾತೆಗೆ ಜೈಕಾರವನ್ನು ಹಾಕ್ತೇವೆ ನಾವು. ಹಾಗಾಗಿ ಜಿಂದಾಬಾದ್ ಜಿಂದಾಬಾದ್ ಅಂತ ಹೇಳಿದ್ರೆ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಯಶಸ್ವಿ ಒಂದು ನಡಿಗೆಯನ್ನ ಏಕತಾ ನಡಿಗೆ ಅಂತ ಕರೆದಿದೆ. ಇದಕ್ಕೆ ಏಕತಾ ನಡಿಗೆ, ಇದು ಸುಮ್ಮನೆ ನಡಿಗೆ ಅಲ್ಲ. ಇದು ಡಾಕ್ಟರ್ ಹೇಳಿದ್ರು ಬೆಳಗ್ಗೆ 3 ಗಂಟೆ ವಾಕ್ ಮಾಡಬೇಕು ಅಂತೇಳಿ. ಅದು ಯಾಕೆ ಅಂತ ಹೇಳಿದ್ರೆ ನಾನು ಚೆನ್ನಾಗಿರ್ಬೇಕು ಅಂತೇಳಿ. ಸಂಜೆವ್ರು ಹೇಳಿದಾಗ 3 ಕಿಲೋಮೀಟರ್ ವಾಕ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೇಳಿ. ನಾವು ಒಟ್ಟಾಗಿ ಏಕತಾ ನಡಿಗೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ದೇಶ ಚೆನ್ನಾಗಿರ್ಬೇಕು ಅಂತ ಯೋಚನೆಯನ್ನು ಮಾಡಿ ಕಾರ್ಯವನ್ನು ಮಾಡ್ತಾ ಇರೋದು. ಹಾಗಾಗಿ ಈ ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಹಾರ್ದಿಕವಾದಂಥ 150ನೇ ಜನ್ಮದಿನಾಚರಣೆಯ ಶುಭಾಶಯಗಳಲ್ಲಿ ಸ್ವಲ್ಪ ಹೇಳ್ತಾ ಒಂದು ಘೋಷಣೆಯನ್ನು ಹಾಕಿ ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡೋಣ ಅಂತ ಮಾತನ್ನು ಸ್ವಲ್ಪ ಹೇಳ್ತೇನೆ. ಗೋವು ಪೂಜೆಯನ್ನು ಮಾಡಿ ನಮ್ಮ ಸಂಸದರು ಈ ಚಾಲನೆಯನ್ನು ಕೊಡ್ತಾರೆ. ಏನು ಪೂಜೆ? ಗೋವು ಈ ರಾಷ್ಟ್ರದ ಅಸ್ಮಿತೆ. ಆ ಗೋವಿನ ಸಂರಕ್ಷಣೆ
ಮಾಡಬೇಕು ಅನ್ನೋದು ಅಷ್ಟೇ ಇಲ್ಲ, ಈ ಗೋವು ಈ ರಾಷ್ಟ್ರಕ್ಕೆ ಅಗತ್ಯ ಇದೆ ಅನ್ನೋಂಥ ಒಂದು ಸಂಕೇತವನ್ನ ಈ ದೇಶದ ಜನ ತಿಳಿಸುವಂತ ಕೆಲಸವನ್ನ ಗೋಪೂಜೆ ಮಾಡೋದ್ರ ಮೂಲಕ ಈ ಒಂದು ಏಕತಾ ನಡಿಗೆಯನ್ನು ಪ್ರಾರಂಭ ಮಾಡಲಿದ್ದೇವೆ. ಹಾಗಾಗಿ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೃತಜ್ಞತೆ ಸಲ್ಲಿಸ್ತೇನೆ.